ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡೇದಾನಪುರದಲ್ಲಿರ್ತಕ್ಕಂಥ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಈ ಐಕ್ಯ ಮಂಟಪ ಇಲ್ಲಿ ರಾರಾಜಿಸುತ್ತದೆ. ಈ ವಿಚಾರವನ್ನು ತಮಗೆ ಯಾಕೆ ತಿಳಿಸ್ತಾ ಇದ್ದೇವೆ ಅಂತಂದರೆ, ಇವತ್ತು ರಾಜ್ಯಾದ್ಯಂತ ಜನವರಿ 21ರಂದು ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಸರ್ಕಾರದ ಮಟ್ಟಿಗೆ ಪ್ರತಿಯೊಂದು ಜಿಲ್ಲಾ ಹಂತದಲ್ಲಾಗಲಿ ತಾಲೂಕಾ ಹಂತದಲ್ಲಾಗಲಿ ಶರಣ ಅಂಬಿಗರ ಚೌಡಯ್ಯನವರ ಒಂದು ಜನ್ಮ ದಿನವನ್ನು ಆಚರಣೆ ಮಾಡ್ತಾರೆ, ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ವಿಷಾದನೀಯ ಸಂಗತಿ ಅಂತಂದ್ರೆ, ಈಗಾಗಲೇ ಕಳೆದ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಈಗಿರುವ ಸದ್ಯ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ಅಭಿವೃದ್ಧಿಗಾಗಿ 32 ಕೋಟಿಗಳನ್ನು ನೀರಾವರಿ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ. ಆದರೆ ಸುಮಾರು 7-8 ವರ್ಷಗಳು ಕಳೆದರೂ ಸಹಿತ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಅಭಿವೃದ್ಧಿಯಾಗಿಲ್ಲ. ಕೇವಲ 2 ಬಿಲ್ಡಿಂಗ್ ಅನ್ನು ಅಲ್ಲಿ ಕಟ್ಟಿದ್ದಾರೆ. ಆ 32 ಕೋಟಿಯಲ್ಲಿ ಬಿಲ್ಡಿಂಗ್ ಅನ್ನು ಹಾಗೂ ಇತರೆ ಒಂದು ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಆದರೆ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಮಾತ್ರ ಅಭಿವೃದ್ಧಿಯಾಗದೆ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಪ್ರತಿ ವರ್ಷ ಇಲ್ಲಿ ಮಳೆ ಬಂದ್ರೆ ಸಾಕು, ಹೊಳೆ ಬಂದಾಗ ಸಹಿತ ಈ ಸಂಪೂರ್ಣವಾಗಿ ಐಕ್ಯ ಮಂಟಪ ಮುಳುಗಡೆ ಆಗುತ್ತದೆ. ಈ ಮುಳುಗಡೆ ಆದ ತಕ್ಷಣ ಇಲ್ಲಿ ನಿಜಕ್ಕೂ ಬಂದಂತ ಭಕ್ತರಿಗೆ ಒಂದು ದರ್ಶನ ಸಿಗೋದಿಲ್ಲ. ಹೀಗಾಗಿ ಬಂದವರೆಲ್ಲ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಈಗಾದರೂ ಸರ್ಕಾರ 32 ಕೋಟಿಯನ್ನು ಬಿಡುಗಡೆ ಮಾಡಿದೆ. ಆ 32 ಕೋಟಿ ರೂಪಾಯಿ ಎಲ್ಲಿ ಹೋಯಿತು, ಯಾವ ಒಂದು ಇದಕ್ಕೆ ಬಳಕೆಯನ್ನು ಮಾಡಿಕೊಂಡ್ರು, ಇದ್ರ ಬಗ್ಗೆ ಸಂಬಂಧಪಟ್ಟಂತ ಸರ್ಕಾರವೇ ಆಗಲಿ ಅಧಿಕಾರಿಗಳಾಗಲಿ ಇದನ್ನು ಸೂಕ್ಷ್ಮವಾಗಿ ವಿಚಾರಿಸಿಕೊಂಡು ಇದರ ಬಗ್ಗೆ ತನಿಖೆಯನ್ನು ನಡೆಸಿ ಸರಿಯಾದ ಮಟ್ಟಕ್ಕೆ ಇದನ್ನು ಕೂಡಲ ಸಂಗಮದ ಮಾದರಿಯ ಹಾಗೆ ಎತ್ತರ ಪ್ರಮಾಣದಲ್ಲಿ ಮಾಡಿಸಬೇಕು ಎಂಬುದು ಭಕ್ತರ ಒಂದು ಆಶಯವಾಗಿದೆ. ಈ ವಿಚಾರವಾಗಿ ಇಷ್ಟೆಲ್ಲ 32 ಕೋಟಿ ರೂಪಾಯಿ ಬಂದರೂ ಸಹಿತ ಐಕ್ಯ ಮಂಟಪ ಅಭಿವೃದ್ಧಿ ಆಗದೇ ಇರುವುದು ನಿಜಕ್ಕೂ ವಿಷಾದನೀಯ ಸಂಗತಿ. ಹೀಗಿರುವಾಗ ಪ್ರತಿ ವರ್ಷವೂ ಸಹ ಇಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ದಿನದಂದು ಸರ್ಕಾರ ಇಷ್ಟೆಲ್ಲ ಆಚರಣೆ ಮಾಡಿದರೂ ಸಹಿತ ಐಕ್ಯ ಮಂಟಪ ಮಾತ್ರ ಅನಾಥವಾಗಿರುವುದು ನಿಜಕ್ಕೂ ಭಕ್ತರಲ್ಲಿ ಬೇಸರವನ್ನು ಉಂಟು ಮಾಡಿದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಂಡು ಈ ಒಂದು ಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಶ್ರಮಿಸಬೇಕು. ಅಂದಾಗ 21ನೇ ತಾರೀಕಿಗೆ ನೀವೇನು ಜಯಂತಿಯನ್ನು ಆಚರಣೆ ಮಾಡ್ತಿರಲ್ಲ, ಆ ಆಚರಣೆ ಮಾಡಿದ್ದಕ್ಕೂ ಅಂಬಿಗರ ಚೌಡಯ್ಯನವರ ಒಂದು ಜಯಂತಿಯನ್ನು ಆಚರಿಸಿದ್ದಕ್ಕೂ ಸಾರ್ಥಕ ಆಗುತ್ತದೆ ಎಂಬುದು ನಮ್ಮೆಲ್ಲರ ಭಕ್ತರ ಆಶಯವಾಗಿದೆ. ನೀವು ನೋಡ್ಬೋದು, ಈ ಹೊಳೆ ಬಂದ ಸಂದರ್ಭದಲ್ಲಿ ಈಗ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಈ ನದಿ ಪ್ರಮಾಣ ಹೆಚ್ಚಿಗೆ ಆದ ನಂತರ ಇಲ್ಲೆಲ್ಲ ಜನಗಳು ಬಂದು ಬಟ್ಟೆಯನ್ನು ಒಗೆಯುವಂಥ ಒಂದು ಕೆಲಸವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದರಿಂದ ಒಂದು ಆ ಶರಣನ ಒಂದು ಐಕ್ಯ ಮಂಟಪಕ್ಕೆ ಅಗೌರವವನ್ನು ತೋರಿದಂಗಾಗುತ್ತದೆ. ಅಷ್ಟೇ ಅಲ್ಲ, ಇದು ಯಾಕೆ ಅಭಿವೃದ್ಧಿ ಆಗಬೇಕು, ಈ ಐಕ್ಯ ಮಂಟಪ ಯಾಕೆ ಎತ್ತರ ಪ್ರಮಾಣದಲ್ಲಿ ಆಗ್ಬೇಕಂತಂದರೆ, ಈಗಾಗಲೇ ನೀವು ಬನ್ನಿ ಬನ್ನಿ ಇದನ್ನು ಈ ಒಂದು ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪವನ್ನು ಪೂಜೆ ಮಾಡ್ತಕ್ಕಂಥ ದೀಪಾವಳಿ ವಂಶದವರು ಸಹ ಇದನ್ನು ಪೂಜೆ ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಎಲ್ಲ ತೋರಿಸ್ತಾ ಇದ್ದಾರೆ ಏನು ಅನ್ನೋದನ್ನು ನೋಡಿ. ಈಗ ಈ ಕಲ್ಲು ಇದೆಲ್ಲ ಐಕ್ಯ ಮಂಟಪದ್ದು, ಇದಾಗಲೇ ಬಿರುಕು ಬಿಟ್ಟಿದೆ, ಹೌದಾ? ಈಗೆಲ್ಲ ಬಿರುಕು ಬಿಟ್ಟಿದೆ. ದಯವಿಟ್ಟು ಮುಂದೆ ಇದು ನಶಿಸಿ ಹೋಗಬಾರ್ದು. ಅದಕ್ಕೋಸ್ಕರ ಸರ್ಕಾರ ಎಚ್ಚೆತ್ಕೊಂಡು 32 ಕೋಟಿ ಗಂಟಲೆ ದುಡ್ಡು ಬಿಡುಗಡೆ ಆಗಿದೆ. ಬಿಡುಗಡೆ ಆದ್ರೂ ಸಹಿತ ಈಗ ಇಂಥ ಒಂದು ಐಕ್ಯ ಮಂಟಪನ ಅಭಿವೃದ್ಧಿಗೊಳಿಸಲಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕಾಗಿ ಆ ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ, ಅದು ದಯವಿಟ್ಟು ಇದನ್ನೆಲ್ಲ ಎಚ್ಚೆತ್ಕೊಂಡು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಂಬಿಗ ಸಮುದಾಯದವರು ಇದ್ದಾರೆ, ಮೀನು ಹಿಡಿಯೋರು ಇದ್ದಾರೆ, ಬೆಸ್ತರು, ಎಲ್ಲ ಸಮಾಜದವರು, ವಿವಿಧ ಪಂಗಡಗಳಲ್ಲಿ ಸೇರ್ತಕ್ಕಂಥ ಎಲ್ಲ ಸಮಾಜದವರು ಈ ಒಬ್ಬ ಶರಣನ ಒಂದು ನಿಷ್ಕಾಳಜಿಯನ್ನು ನೋಡಿರುವುದನ್ನು ಕಂಡು ಎಲ್ಲರೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ಅಭಿವೃದ್ಧಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಆ 32 ಕೋಟಿಯ ಹಣವನ್ನು ಇಲ್ಲಿ ಈ ಐಕ್ಯ ಮಂಟಪಕ್ಕೆ ಬಳಸಿ ಇದನ್ನು ಎತ್ತರ ಪ್ರಮಾಣದಲ್ಲಿ ಮಾಡಬೇಕು ಎಂಬುದು ನಮ್ಮೆಲ್ಲರ ಹಾಗೂ ಭಕ್ತರ ಗ್ರಾಮಸ್ಥರ ಆಶಯವಾಗಿದೆ. ಧನ್ಯವಾದಗಳು.